ವಿಸಿಕೆ ಪಕ್ಷದ ವಿಳಂಬ ನೀತಿಯ ಹಿಂದೆ ಇರುವುದು ಡಿಎಂಕೆ ಪಕ್ಷನ. ತೊಟ್ಟಿಲನ್ನೂ ತೂಗಿ ಮಗುವನ್ನೂ ಚಿವುತ್ತಾ ಇದ್ದಾರೆ ಸ್ಟಾಲಿನ್. ಇಂಥದ್ದೊಂದು ಚರ್ಚೆ ತಮಿಳುನಾಡು ರಾಜಕಾರಣದಲ್ಲಿ ನಡೀತಾ ಇದೆ. ಯಾಕಂದ್ರೆ ಇದೇ ವಿಸಿಕೆ ಪಕ್ಷ ಎಡಪಕ್ಷಗಳು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾವೋ ಅದೇ ನಮ್ಮ ನಿರ್ಧಾರ ಅನ್ನುವಂಥ ಮಾತನ್ನ ಹೇಳಿತ್ತು. ಆದ್ರೀಗ ಎಡಪಕ್ಷಗಳ ನಿರ್ಧಾರ ಪ್ರಕಟ ಆಗಿದೆಯಲ್ಲ. ಸಿಪಿಐಎಂ ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನ ಘೋಷಿಸಿ ಆಗಿದೆ. ಆದ್ರೂ ವಿಸಿಕೆ ಪಕ್ಷ ಮೌನ ಜಾಗ್ಬಿಟ್ಟಿದೆ. ಈ ನಡುವೆ ಸ್ಟಾಲಿನ್ನ ಭೇಟಿಯಾಗಿದ್ರು ವಿಸಿಕೆಯ ತೋಳ ತಿರುಮಾವಳನ್. ಸರ್ಕಾರ ರಚನೆಗೆ ಅಡ್ಡಿಪಡಿಸಲ್ಲ ಅನ್ನುತ್ತಲೇ ಸ್ಟಾಲಿನ್ ತೆರೆಮರೆಯ ಆಟವನ್ನೇನಾದ್ರೂ ಆಡ್ತಿದ್ದಾರಾ? ಇದು ಸದ್ಯ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಮತ್ತೊಂದು ಕಡೆ ರಾಜ್ಯಪಾಲರಿಂದಾನೂ ಕೂಡ ಸಂಖ್ಯಾಬಲಕ್ಕಾಗಿ ಪಟ್ಟು ಹಿಡಿಯಲಾಗಿದೆ. ರಾಜ್ಯಪಾಲರ ನಡೆಯ ಹಿಂದೆ ಕೇಂದ್ರ ಇದೆ, ಬಿಜೆಪಿ ಇದೆ, ಬಿಜೆಪಿಯ ಕೈವಾಡ ಇದೆ. ಇಂಥದ್ದೊಂದು ಆರೋಪವನ್ನೂ ಕೂಡ ಮಾಡಲಾಗ್ತಾ ಇದೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಚರ್ಚೆ. ತಿರುಮಾವಳನ್ ಅವರ ವಿಸಿಕೆ ಪಕ್ಷ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ದು ಇದೇ ಎಂಕೆ ಸ್ಟಾಲಿನ್ ಅವರ ಡಿಎಂಕೆ ಪಕ್ಷದ ಜೊತೆಗೆ. ಹಲವು ವರ್ಷಗಳ ಮೈತ್ರಿಯವರದ್ದು. ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಇಬ್ಬರು ಶಾಸಕರು ಗೆದ್ರು. ಸಿಪಿಐ ಇದು ಅದೇ ಕತೆ. ಸಿಪಿಐಎಂ ಹಾಗೆ ಮುಸ್ಲಿಂ ಲೀಗ್ ಎಲ್ಲರೂ ಕೂಡ ಇವ್ರ ಜೊತೆ ಮೈತ್ರಿ ಮಾಡಿಕೊಂಡಿದ್ದವ್ರೆ. ಈ ಸಿಪಿಐ ಹಾಗೆ ಸಿಪಿಐಎಂನವರು ಸ್ಟಾಲಿನ್ ರನ್ನ ಭೇಟಿಯಾಗಿ ಸೌಹಾರ್ದಯುತ ಮಾತುಕತೆ ನಡೆಸಿದಂತಹ ನಂತರದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ರು. ಸರ್ಕಾರ ರಚನೆಗೆ ನಾವು ವಿಜಯ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ, ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ತಿರುಮಾವಳನ್ ಕೂಡ ಅದೇ ಮಾತನ್ನ ಹೇಳಿದ್ರು. ನಾವು ಎಡಪಕ್ಷಗಳು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾವೋ ಅದು ಪೂರಕವಾಗಿ ನಾನು ಕೂಡ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಎಂದಿದ್ರು. ಆದ್ರೆ ಎಡಪಕ್ಷಗಳ ನಿರ್ಧಾರ ಬಂದ್ರು, ತಿರುಮಾವಳನ್ ನಿರ್ಧಾರ ಬರೋದಿಲ್ಲ. ಇದರ ಮಧ್ಯೆ ನಿನ್ನೆ ಸಂಜೆ ಡಿಎಂಕೆಯ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರ ನಿವಾಸಕ್ಕೆ ಹೋಗ್ತಾರೆ ತಿರುಮಾವಳನ್ ಅವರು. ಚರ್ಚೆಯನ್ನ ಮಾಡ್ತಾರೆ ಕೆಲ ಗಂಟೆಗಳ ಕಾಲ. ಈ ಭೇಟಿ ಇದೆಯಲ್ಲ, ತೆರೆಮರೆಯಲ್ಲಿ ಎಂಕೆ ಸ್ಟಾಲಿನ್ ಅವರೇ ಈ ಆಟವನ್ನ ಆಡಿಸ್ತಿದ್ದಾರಾ ಅನ್ನುವಂಥ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ನಟ ವಿಜಯ್ ಅವರಿಗೆ ರಾಜಕೀಯ ಹೊಸದು. ರಾಜಕೀಯ ಸಿನಿಮಾದಲ್ಲಿ ಅವರು ತೋರಿಸಿರಬಹುದು. ಆದ್ರೆ ಅಸಲಿ ರಾಜಕೀಯದ ರುಚಿಯನ್ನ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ನಟ ವಿಜಯ್ ಅವರಿಗೆ ಈಗ ತೋರಿಸ್ತಿದಾರ ಅನ್ನುವಂಥ ಕುತೂಹಲ. ಅಂದ್ರೆ ವಿಳಂಬ ಮಾಡ್ತಾ ಮಾಡ್ತಾ ಆ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡೋದು, ಆ ಹತಾಶೆಯನ್ನ ಕ್ರಿಯೇಟ್ ಮಾಡೋದು. ನಿಜವಾದ ರಾಜಕಾರಣ ಚದುರಂಗದ ದಾಳ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನನ ಇದು ಅನ್ನುವಂಥ ಕುತೂಹಲ. ಮತ್ತೊಂದ್ ಕಡೆ ರಾಜ್ಯಪಾಲರ ನಡೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಕರ್ನಾಟಕದಲ್ಲಿ ಏನಾಯ್ತು? ಕೇಂದ್ರದಲ್ಲಿ ವಾಜಪೇಯಿ ಅವರಿಗೆ ಬಹುಮತ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಆಗ ರಾಷ್ಟ್ರಪತಿ ಏನ್ ತೀರ್ಮಾನವನ್ನ ತಗೊಂಡ್ರು? ಅತಿ ದೊಡ್ಡ ಪಕ್ಷವಾಗಿದ್ದವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಟ್ರು. ಬಹುಮತ ಸಾಬೀತು ಎಲ್ಲಿ ಪಡಿಸಬೇಕು? ವಿಧಾನಸೌಧದಲ್ಲಿ ಬಹುಮತ ಸಾಬೀತು ಪಡಿಸಬೇಕು. ಬಹುದೊಡ್ಡ ಪಕ್ಷವಾಗಿರುವಂತಹ ವಿಜಯ್ ಅವರಿಗೆ ಇಲ್ಲೂ ಅವಕಾಶ ಕೊಡಬಹುದಾಗಿತ್ತಲ್ಲ. ಅಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ನೀತಿ, ಇಲ್ಲಿ ವಿಜಯ್ ಅವರಿಗೆ ಮತ್ತೊಂದು ನೀತಿನಾ? ರಾಜ್ಯಪಾಲರು ವಿಳಂಬ ಮಾಡ್ತಾ ಇರುವಂತಹ ಕಾರಣಕ್ಕಾಗಿನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಇಂಥದ್ದೊಂದು ಆಕ್ರೋಶವು ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲರ ಹಿಂದೆ ಕೇಂದ್ರದ ಬಿಜೆಪಿ ಇದೆ, ಎನ್ಡಿಎ ಇದೆ ಅನ್ನುವಂಥ ಆರೋಪವನ್ನೂ ಕೂಡ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಅದೇನೇ ಇದ್ರು ಇವತ್ತು ಸಂಜೆ 4 ಗಂಟೆ ತನಕನೂ ವೇಟ್ ಮಾಡಲೇಬೇಕು. ಯಾವ ನಿರ್ಧಾರವನ್ನ ವಿಸಿಕೆ ಪಕ್ಷ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇಡೀ ತಮಿಳುನಾಡಿನ ಜನ ವಿಸಿಕೆ ಪಕ್ಷದ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರೆ. ವಿಸಿಕೆ ಪಕ್ಷದ ಕಚೇರಿಗೆ ಇವತ್ತು ಬೆಳಗ್ಗಿನಿಂದಾನು ಹೊಸ ಸೋಫಾಗಳೆಲ್ಲ ಹೋಗಿವೆ. ಆ ವಿಡಿಯೋ ಕೂಡ ಇದೆ. ಹೊಸ ಸೋಫಾಗಳನ್ನ ವಿಸಿಕೆ ಕಚೇರಿಗೆ ತೆಗೆದುಕೊಂಡು ಬರಲಾಗಿದೆ. ಅಂದ್ರೆ ನಟ ವಿಜಯ್ ಅವರು ಆಗಮಿಸಬಹುದು ವಿಸಿಕೆ ಕಚೇರಿಗೆ. ಅದಾದ ನಂತರ ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿ ಆಗುತ್ತೆ. ಅದಾದ ಬಳಿಕ ವಿಸಿಕೆ ತನ್ನ ಬೆಂಬಲವನ್ನ ವಿಜಯ್ ಅವರ ಪಕ್ಷಕ್ಕೆ ಘೋಷಣೆ ಮಾಡುತ್ತೆ ಅನ್ನುವಂಥದ್ದು ಇರುವಂತಹ ಚರ್ಚೆ. ಗೊತ್ತಿಲ್ಲ ಅದಾಗುತ್ತೋ ಇಲ್ವೋ ಅಂತ ಹೇಳಿ. ಈಗ 4 ಗಂಟೆ ತನಕ, ಸಂಜೆ 4 ಗಂಟೆಯ ತನಕನೂ ವೇಟ್ ಮಾಡಬೇಕು. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚೆನ್ನೈನಲ್ಲಿರುವಂತಹ ವಿಸಿಕೆ ಪಕ್ಷದ ಕಚೇರಿಗೆ ಇವತ್ತು ಬೆಳಗ್ಗಿನಿಂದ ಹೊಸ ಸೋಫಾಗಳ ಆಗಮನ ಆಗ್ತಾ ಇದೆ. ಅಂದ್ರೆ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ವಿಜಯ್ ಅವರು ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಕಚೇರಿಗೆ ಒಂದು ಲುಕ್ ಇರಬೇಕಲ್ಲ, ಇಂಪಾರ್ಟೆನ್ಸ್. ಈಗ ಇವರು ಆಲ್ರೆಡಿ ತಮ್ಮ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ತೋರಿಸ್ಕೊಬಿಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದ ನಿರ್ಧಾರವನ್ನ ಡಿಲೇ ಮಾಡಿ ತಾವೇ ಕಿಂಗ್ ಮೇಕರ್ ಅನ್ನೋ ರೀತಿ ಪೋರ್ಟ್ರೇ ಆಗ್ತಿದ್ದಾರೆ ವಿಸಿಕೆ ಪಕ್ಷದವರು. ಹಾಗಾಗಿ ಈ ಸೋಫಾಗಳ ಆಗಮನ ಆಗ್ತಾ ಇದೆ. ಬಹುತೇಕ ಸಂಜೆ ನಿರ್ಧಾರ ಪ್ರಕಟ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.